ಎಸ್.ಎಂ. ಕೃಷ್ಣರವರ ಅಂತರಂಗ. ಮಂಡ್ಯದ ಗಂಡು, ಅಚಲ ಜನಸೇವಕ, ಸೋಮನಹಳ್ಳಿ ಮಲ್ಲಯ್ಯನ ಮಗ ಕೃಷ್ಣ ಭಾರತೀಯ ಮೃದು ಸ್ವಭಾವದ ವಿದ್ಯಾವಂತ ರಾಜಕಾರಣಿ ಹಾಗೂ ಭಾರತ ದೇಶದ 2ನೇ ಅತ್ಯುನ್ನತ ನಾಗರಿಕನ ಸ್ಥಾನ ಪಡೆದು ಪದ್ಮವಿಭೂಷಣ ಪ್ರಶಸ್ತಿಯನ್ನು ಸಹ ಮುಡಿಗೇರಿಸಿಕೊಂಡ ಅತೃಪ್ತನಾಗಿ ಅಸಹನೆಯನ್ನು ಸಹಿಸದೆ ರಾಜಕಾರಣದ ನಿವೃತ್ತಿಯನ್ನು ಘೋಷಿಸಿದ ಮೊಟ್ಟಮೊದಲ ಭಾರತೀಯ ರಾಜಕಾರಣಿ. ಈತನಲ್ಲಿ ಜಿಗುಪ್ಸೆ ಹಾಗೂ ಪ್ರಾಯಶ್ಚಾತ್ತಾಪ ಮನೆ ಮಾಡಿತ್ತು. ದೇಶ ಕಂಡ ಹುಕ್ಕಿನ ಮಹಿಳೆಯ ನಿದರ್ಶನದಲ್ಲಿ ಭಾರತ ದೇಶದ ಅದೆಷ್ಟೋ ಯುವ ರಾಜಕಾರಣಿಗಳ ಹುಮ್ಮಸ್ಸು ಮತ್ತು ಆತ್ಮಧೈರ್ಯದ ಸಿಹಿ ಹೋರಣ ಎಸ್.ಎಂ. ಕೃಷ್ಣ. ಭಾರತದ ಉನ್ನತ ರಾಜಕಾರಣಿಗಳ ಪಟ್ಟಿಯಲ್ಲಿ ಹೆಸರಾದ ಎಸ್.ಎಂ. ಕೃಷ್ಣ ಕಡೆಗೆ ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡಿದ ರಾಜಕಾರಣಿಗಳಲ್ಲಿ ಮೊಟ್ಟಮೊದಲನೆಯ ರಾಜಕಾರಣಿ. ಅಧಿಕಾರ ಪಡೆದು ಆತನ ಅಧಿಕಾರಾವಧಿಯಲ್ಲಿ ಮಾಡಬಾರದ ಬ್ರಹ್ಮ ಭ್ರಷ್ಟಾಚಾರಗಳನ್ನು ಮಾಡಿ ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು ಕೂತು ತಿಂದರೂ ಕರಗದಷ್ಟು ಹಣವನ್ನು ಸಂಪಾದನೆ ಮಾಡಿ ಸಾಯುವವರೆಗೂ ತನ್ನ ರಕ್ಷಣೆಗಾಗಿ, ತನ್ನ ಕುಟುಂಬಕ್ಕಾಗಿ ರಾಜಕಾರಣ ಮಾಡುತ್ತಲೇ ಮಡಿಯುವ 99% ರಾಜಕಾರಣಿಗಳ ಮಧ್ಯೆ ಎಸ್.ಎಂ. ಕೃಷ್ಣ ಸಹ ರಾಜಕಾರಣ ಮಾಡಿದ್ದಲ್ಲದೆ ಕರ್ನಾಟಕ ರಾಜ್ಯದ ಸಂಪುಟ ಮಂತ್ರಿಗಿರಿಯಿಂದ ಹಿಡಿದು ಉಪಮುಖ್ಯಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ, ರಾಷ್ಟ್ರ ರಾಜಕಾರಣದಲ್ಲಿ ವಿದೇಶಾಂಗ ಸಚಿವರಾಗಿ, ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಅತ್ಯುನ್ನತ ಹುದ್ದೆಗಳನ್ನು ಕಂಡ ಎಸ್.ಎಂ. ಕೃಷ್ಣ ಜನಸೇವೆಗಾಗಿ ತನ್ನ ಜೀವನವನ್ನು ಮುಡುಪಾಗಿಟ್ಟು ಅಧಿಕಾರವನ್ನು ನಿರ್ವಹಿಸುವ ಸಲುವಾಗಿಯೇ ತೆಲುಗು, ತಮಿಳು, ಹಿಂದಿ, ಮರಾಠಿ, ಇಂಗ್ಲಿಷ್ ಭಾಷೆಯನ್ನು ತಾನೇ ಸ್ವತಃ ಯಾವುದೇ ಟ್ರಾನ್ಸ್ಲೇಟರ್ ವ್ಯಕ್ತಿಯನ್ನು ಬಳಸದೇ ಓದಿ ಬರೆಯುವಷ್ಟು ಸರಾಗವಾಗಿ ಕಲಿತಿದ್ದರು. ಕಾರಣ ಇವರ ಪ್ರಾಮಾಣಿಕ ಅಚಲ ಮನಸ್ಥಿತಿ. ಇವರ ಅಧಿಕಾರಾವಧಿಯಲ್ಲಿ ಈ ಭಾಷೆಗಳ ಅವಶ್ಯಕತೆ ಇತ್ತೋ ಇಲ್ಲವೋ ಗೊತ್ತಿಲ್ಲ. ಆದರೆ ಈ ಭಾಷೆಗಳನ್ನು ಅವರು ಕಲಿತರು, ಪಾರದರ್ಶಕದ ಅಧಿಕಾರ ಮಾಡಿದರು. ಎಸ್.ಎಂ. ಕೃಷ್ಣರವರು ಒಂದು ಪತ್ರಕ್ಕೆ ಸಹಿ ಹಾಕಬೇಕೆಂದರೆ ಆ ಪತ್ರವನ್ನು ರಚಿಸಿದ ವ್ಯಕ್ತಿ ಕನಿಷ್ಠ 3 ಸಾರಿಯಾದರೂ ಓದಿ ಮತ್ತೊಬ್ಬರಿಗೂ ಆ ಪತ್ರವನ್ನು ಓದಿಸಿ ಆ ಪತ್ರದಲ್ಲಿ ತಪ್ಪುಗಳೇ ಇಲ್ಲವೆಂಬುದನ್ನು ಸ್ಪಷ್ಟಪಡಿಸಿದ ನಂತರ ಸಹಿ ಮಾಡಲು ಕೊಟ್ಟಿದ್ದರಂತೆ. ಕಾರಣ ಎಸ್.ಎಂ. ಕೃಷ್ಣರವರು ಆ ಪತ್ರ ಯಾವ ಭಾಷೆಯಲ್ಲಿದ್ದರೂ ಸರಾಗವಾಗಿ ಸಮಯವನ್ನು ಪಡೆದು ಓದಿದ ನಂತರವೇ ಸಹಿ ಮಾಡುತ್ತಿದ್ದರಂತೆ. ಕಾರಣ ಆ ಪತ್ರದಿಂದ ದೇಶಕ್ಕೆ ನಷ್ಟವಾಗಬಾರದು, ಯಾರಿಗೂ ನೋವಾಗಬಾರದು ಎಂಬುದಾಗಿತ್ತು. ಅಂತಹ ವ್ಯಕ್ತಿಗೂ ನೋವನ್ನುಣಿಸಿ ಜೀವನದ ಕಾಲಮಾನದಲ್ಲಿ ಅಸಹಕಾರ, ಜಿಗುಪ್ಸೆಯನ್ನು ಕೊಟ್ಟ ರಾಜಕಾರಣಿಗಳು ಶಾಶ್ವತವಾಗಿ ಸರ್ವನಾಶವಾಗಲಿ, ಆ ರಾಜಕಾರಣ ನಿರ್ನಾಮವಾಗಲಿ, ನೀಚ ರಾಜಕಾರಣಿಗಳ ಕೈಕಾಲು ಬಿದ್ದೋಗಲಿ ಎಂದು ಮುಗ್ಧ ಜನಸಾಮಾನ್ಯರು ಶಾಪ ಹಾಕುತ್ತಿದ್ದರೆ ಎಸ್.ಎಂ. ಕೃಷ್ಣರವರು ಅದನ್ನು ಸಹಿಸದೆ ಹೇಳುತ್ತಾರೆ, ಕಾಲಂ ತಸ್ಮೈ ನಮಃ.